ನಮಸ್ಕಾರ ವೀಕ್ಷಕರೇ, ನಾನು ಶೈಲಜಾ. ಇವತ್ತಿನ ರೆಸಿಪಿಯಲ್ಲಿ ಬಹಳ ರುಚಿಕರವಾದಂತಹ ನುಗ್ಗೆ ಬದನೆ ಸಾಂಬಾರು ಮಾಡ್ತಾ ಇದ್ದೇನೆ. ರೆಸಿಪಿ ನೋಡುವ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅರಶಿನ, ಖಾರದ ಪುಡಿ, ಹುಣಸೆ ಹುಳಿ, ಉಪ್ಪು, ಬೆಲ್ಲ ಹಾಕಿ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ನಾನಿಲ್ಲಿ 2 ಬದನೆಕಾಯಿಯ ಜೊತೆ 3 ನುಗ್ಗೆಕಾಯಿಯನ್ನು ಸಿಪ್ಪೆಲ್ಲ ತೆಗೆದಿಟ್ಟು ಈ ರೀತಿಯಾಗಿ ತುಂಡು ಮಾಡಿಟ್ಕೊಂಡಿದ್ದೇನೆ. ಒಲೆ ಮೇಲೆ ಇಟ್ಟಂತಹ ಉಪ್ಪು ಮೆಣಸಿನ ನೀರು ಕುದಿ ಬರುವಾಗ ತುಂಡು ಮಾಡಿಟ್ಟಂತಹ ಹೋಳುಗಳನ್ನೆಲ್ಲ ಹಾಕಿದರೆ ಇತ್ತು. ನುಗ್ಗೆ ಮತ್ತು ಬದನೆ ಬೇಗನೆ ಬೆಂದು ಬಿಡ್ತದೆ. ಅದೇ ರೀತಿ ನುಗ್ಗೆ ಜಾಸ್ತಿ ಬೆಂದರೆ ಒಡೆದು ಕೂಡ ಹೋಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಬೇಯಿಸಬೇಕಾಗ್ತದೆ. ಇದು ಬೇಯುವಷ್ಟರಲ್ಲಿ ಇದಕ್ಕೆ ಬೇಕಾದಂತಹ ಮಸಾಲೆಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆಯನ್ನು ತಗೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿಟ್ಟು 3-4 ವಿಸಿಲ್ ಕೊಟ್ಟು ಮೆತ್ತಗೆ ಬೇಯಿಸ್ತಾ ಇದ್ದೇನೆ. ಮಸಾಲೆಗೆ ಹುರಿಯಲು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಹಿಂಗು ಹಾಕಿ ಅದು ಕೆಂಪಾಗುವಾಗ ಅರ್ಧ ಚಮಚ ಜೀರಿಗೆ, 1/4 ಚಮಚ ಮೆಂತೆ, ಹಾಗೆ 1 ಚಮಚ ಉದ್ದಿನಬೇಳೆ, ಅದು ಸ್ವಲ್ಪ ಕಂದು ಬಣ್ಣ ಬಕ್ಕೆ ಬರುವಾಗ ಒಂದು 6-7 ಕೆಂಪು ಮೆಣಸು ಹಾಕಿ ಅದನ್ನು ಚೆನ್ನಾಗಿ ಹುರಿದು ನಂತರ 2 ಚಮಚದಷ್ಟು ಕೊತ್ತಂಬರಿ ಬೀಜಗಳನ್ನು ಹಾಕ್ತಾ ಇದ್ದೇನೆ. ಇದು ಫ್ರೈ ಆಗುವಾಗ ತುರಿದಿಟ್ಟಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ಅರ್ಧ ಕಾಯಿ ತುರಿ ಅಂದರೆ ಒಂದು ಸಣ್ಣ ಕಪ್ಪಿನಲ್ಲಿ 1 ಕಪ್ಪು ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಕಾಯಿ ತುರಿಯನ್ನು ಮಾತ್ರ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ. ಇದರ ಪಸ ಎಲ್ಲ ಹೋಗಿ ಒಳ್ಳೆ ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡಬೇಕು. ಯಾಕಂದರೆ ಮಸಾಲೆಗೆ ಒಳ್ಳೆಯ ರುಚಿ ಈ ತೆಂಗಿನಕಾಯಿ ಹುರಿಯೋದ್ರಲ್ಲೇ ಇದೆ. ಹಾಗಾಗಿ ಒಳ್ಳೆ ಕಂದು ಬಣ್ಣ ಬರುವವರೆಗೆ ಹುರಿಬೇಕು. ಇದನ್ನು ಎಲ್ಲ ಹುರಿದಾದ ನಂತರ ಇದನ್ನು ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಈಗ ತಣ್ಣದಿದೆ, ಇದು ಒಳ್ಳೆ ಕ್ರಿಸ್ಪಿಯಾಗಿದೆ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತಾ ಇದ್ದೇನೆ. ಈಗ ನಾವು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡುವಾಗ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಡ್ರೈ ಆಗಿ ಹುಡಿ ಮಾಡಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಹುಡಿ ಮಾಡಿಟ್ಕೊಂಡಿದ್ದೇನೆ. ಆದಷ್ಟು ನಯವಾಗಿ ಹುಡಿ ಮಾಡಿಟ್ಕೊಂಡ್ರೆ ಆಯಿತು. ತುಂಡುಗಳೆಲ್ಲ ಸರಿಯಾಗಿ ಬೆಂದಿದೆ, ಯಾವುದೇ ತುಂಡು ಪುಡಿಯಾಗಿಲ್ಲ. ಈ ರೀತಿಯಾಗಿ ಜಾಗ್ರತೆಯಿಂದ ಬೇಯಿಸಬೇಕು ಇದನ್ನು. ಅದೇ ರೀತಿ ಕುಕ್ಕರಲ್ಲಿ ಇಟ್ಟಂತಹ ಬೇಳೆನೂ ಮೆತ್ತಗಾಗಿ ಬಂದುಬಿಟ್ಟಿದೆ. ಈಗ ಬೇಯಿಸಿಟ್ಟ ಬೇಳೆಯನ್ನು ಮತ್ತು ಪುಡಿ ಮಾಡಿಟ್ಟಂತಹ ಮಸಾಲೆಯನ್ನು ಬೇಯಿಸಿಟ್ಟಂತಹ ತುಂಡುಗಳಿಗೆ ಹಾಕಿ ಒಂದು ಒಳ್ಳೆ ಕುದಿ ಬರಿಸಿದ್ರೆ ಇತ್ತು. ಮಸಾಲೆ ಎಲ್ಲ ಸೇರಿಸಿದ ನಂತರ ನೀರು ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಳ್ಬಹುದು. ಆಲ್ರೆಡಿ ಇದು ತೆಳ್ಳಗೆ ಇದೆ, ಹಾಗಾಗಿ ನಾನು ಇಲ್ಲಿ ಸೇರಿಸ್ತಾ ಇಲ್ಲ. ಈ ಸಾಂಬಾರು ತೆಳ್ಳಗೆ ಆಗಿದ್ರೇ ತುಂಬ ಒಳ್ಳೆಯದಾಗ್ತದೆ. ಮಸಾಲೆಯ ಪರಿಮಳದ ಜೊತೆಗೆ ನುಗ್ಗೆ ಬದನೆಯ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ. ಈಗ ಇದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿದಂತಹ ಸಿಂಪಲ್ ಒಗ್ಗರಣೆ ಕೊಟ್ಟರೆ ಆಯಿತು. ತುಂಬ ಆರೋಗ್ಯಕರ ಹಾಗೂ ರುಚಿಕರವಾದಂತಹ ನುಗ್ಗೆ ಬದನೆ ಸಾಂಬಾರು ರೆಡಿಯಾಗಿದೆ. ನೀವು ಇದನ್ನು ಬಿಸಿ ಅನ್ನದ ಜೊತೆ ಹಾಗೆ ದೋಸೆ ಜೊತೆ ಕೂಡ ಸವಿಯಬಹುದು. ಪುಡಿ ಮಾಡಿದ ಮಸಾಲೆ ಜೊತೆ ಈ ರೀತಿಯಾಗಿ ನೀರಾಗಿರುವಂತಹ ಸಾಂಬಾರು ಬಹಳ ರುಚಿಯಾಗಿದೆ. ಇದೇ ರೀತಿಯಲ್ಲಿ ನೀವು ಕೂಡ ಮಾಡಿ ನೋಡಿ. ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂದಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.